ನಮ್ಮ ಸಾಪ ರೈತ ಸಾಪ ತಗಲಿ ಆ ತಗಲೋ ಗಂಟ್ಲು ನಾವು ನೆಮ್ಮದಿಯಾಗಿ ನಮ್ಗೆ ಬಿಟ್ಬಿಟ್ಟು ಅಂತ ಬಿಡಿ ನಮ್ಮ ಮೋಟಿಂದ ಇವ್ರು ಗೆದ್ದಿರೋದು ಇಲ್ಲಾಂದ್ರೆ ಎಲ್ಲಿ ಈಗ ಬರೋರು ಅವರು ಬೆಳಗ್ಗೆ ಎದ್ರೆ ನಿದ್ದೆ ಬರಲ್ಲ ರಾತ್ರಿ ಇದ್ರೆ ಮನೆ ಕೊಡೋಕ್ಕಾಗಲ್ಲ ಹೊಸ ಹಿಡ್ಕೊಂಡು ವಾಟ ಕುತ್ಕೊಂಡು ಗುಗ್ಗುಳು ಅಂತ ಹತ್ತಿಬಿಟ್ಟು ಸುಳ್ಳು ಹೇಳ್ತಾನೆ ಇಲ್ಲ ನಾನು ಭೂಮಿ ತಗ್ಸಲು ಹೇಳ್ತೀನಿ ನಾನು ದಿವಸ ಬಬ್ಲ ಕುತ್ಕೊಂಡು ನಾವು ಎಷ್ಟೇ ಕೊಟ್ಟರು ನಮ್ಮ ಜೀವ ಕೊಟ್ಟರು ನಮ್ಮ ಭೂಮಿ ಕೊಡಲ್ಲ ಇಲ್ಲ ಅವರು ಡಿ ಕೆ ಶಿವಕುಮಾರ್ ಮನೆಗೆ ಹೋಗಿ ಮುಸೆ ತೊಳೆಯೋಣ ಬತ್ಲಿ ಬೆಳೆಯೋಣ ನಾವು ಇನ್ನೆಲ್ಲಿ ಹೋಗಿ ಜೀವನ ಮಾಡೋಣ ಹೆಂಗ್ ಮರ ಉಳಿಸ್ರು ಅಂದ್ರೆ ನಾವು ಒಂದು ದಿವಸನೂ ಇರಲ್ಲ ನಾವು ಜೀವ ತಗೊಂಡ್ಬಿಡ್ತೀವಿ ಅದೇನು ಗತಿ ಮಾಡ್ತಾರೆ ಮಾಡ್ಬಿಡ್ಲಿ ನಮ್ಮನ್ನ ನಾವು ಇಷ್ಟೇ ನಿರ್ಧಾರ ಮಾಡಿರೋದು ನಾವು ಭೂಮಿ ಕೂಡ ತಯಾರಿಲ್ಲ. ವೀಕ್ಷಕರೇ, ನಾವೀಗ ಒಡೇರಹಳ್ಳಿ ಸರ್ವೆ ನಂಬರ್ನ ಹೊಸೂರು ಗ್ರಾಮದಲ್ಲಿದ್ದೀವಿ. ಈ ಗ್ರಾಮಕ್ಕೆ ನೋಟಿಸ್ ಕೊಟ್ಟಿದೆ ಸರ್ಕಾರ. ಏನಂತಂದ್ರೆ ಇದು ಬಂಜರು ಭೂಮಿ ಅಂತ, ಯಾಕೆಂದ್ರೆ ಟೌನ್ಶಿಪ್ ಮಾಡೋದಕ್ಕೆ ಹೊರಟಿದಾರಲ್ಲ. ಸೊ ಈ ಭೂಮಿ ನಾವು ನೋಡ್ತಾ ಇದೀವಿ ಯಾವ ರೀತಿಯಾಗಿದೆ ಈ ಪ್ರದೇಶ ಅಂತ. ಈ ಭಾಗ ಸರ್ಕಾರದ ಪಾಲಿಗೆ ಬಂಜರು ಭೂಮಿ ಅನ್ನೋದಾದ್ರೆ ಇಲ್ಲೆಲ್ಲ ಬೆಳೆದಿರೋದು ಏನು, ಎಲ್ಲ ಫಲವತ್ತಾಗಿದೆ, ಒಳ್ಳೆ ತೆಂಗು ಇದೆ, ಒಂದ್ ಕಡೆ ಬಾಳೆ ಬೆಳೀತಾ ಇದ್ದಾರೆ, ಒಳ್ಳೊಳ್ಳೆ ಬೆಳೆಗಳಿದ್ರು ಕೂಡ ಸರ್ಕಾರದ ಪಾಲಿಗೆ ಇದು ಬಂಜರು ಭೂಮಿ ಅಂತ ಹೇಳ್ತಾ ಇದಾರಲ್ಲ. ಸೊ ಈ ಜಮೀನಿನ ಮಾಲೀಕರು ಕೂಡ ನಮ್ಮ ಜೊತೆ ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತಾರೆ, ನೋಟಿಸ್ ಕೊಟ್ಟಿರೋದ್ರ ಬಗ್ಗೆ ಮಾತಾಡ್ಸೋಣ. ಅಮ್ಮ ನಮಸ್ತೆ. ನಿಮ್ಗೂ ನೋಟಿಸ್ ಬಂದಿದೆಯಂತೆ ಸರ್ಕಾರದಿಂದ. ಏನ್ ಮಾಡ್ತೀರಾ ಈಗ? ನಾವೇನ್ ಮಾಡ್ತೀವಿ, ನಾವು ಭೂಮಿ ಕೊಡಲ್ಲ. ನಾವ್ ಎಷ್ಟೇ ಕೊಟ್ರು ನಮ್ ಜೀವ ಕೊಟ್ರು ನಮ್ ಭೂಮಿ ಕೊಡಲ್ಲ. ನಾವು ನೋಡಿದ್ವಿ ಒತ್ತರ ತೋಟದ ಕೆಲಸ ಮಾಡ್ತೀನಿ, ಒಂದ್ ವರ್ಷ ಅದಲ್ಲಿ ಕಟ್ಟಿದೀನಿ. ನಾವೇನ್ ಜೀವನ ಮಾಡಕ್ ಹೋಗೋಣ? ಇಲ್ಲ ಅವರು ಡಿ ಕೆ ಶಿವಕುಮಾರ್ ಮನೆಗೆ ಹೋಗಿ ಮುಸೆ ತೊಳೆಯೋಣ, ಬತ್ಲಿ ಬೆಳೆಯೋಣ, ನಾವ್ ಇನ್ನೆಲ್ಲಿ ಹೋಗಿ ಜೀವನ ಮಾಡೋಣ? ನೋಡಿ ಇವತ್ತು ಅಷ್ಟು ಕಾಯಿ ಬಂದ್ ದಿನ ಕಾಯಿ ಕೊಡಾಕ್ತೀನಿ. ನಾನು ದಿಟ್ಟವಾಗ ನನ್ನ ಭೂಮಿ ಕೊಟ್ಟ ಮೇಲೆ ನಾವು ಇರಲ್ಲ, ಇಲ್ಲ ಸತ್ತೋಗ್ಬಿಡ್ಬೇಕು. ಸಣ್ಣ ಅದೇ ನಾನು ಇರ್ತೀನಿ. ನಮ್ಮ ತೆಂಗಿನ ಮರ ಉಳಿಸ್ರು ಅಂದ್ರೆ ನಾವು ಒಂದು ದಿವಸನೂ ಇರಲ್ಲ, ನಾವು ಜೀವ ತಗೊಬಿಡ್ತೀವಿ. ಇಷ್ಟು ನಾವು ಕೇಳ್ಕೊತಿದ್ದೆ. ಅವ್ರು ಯಾರು ಹೇಳ್ತಾರೆ ಒಳ್ಳೆ ರೇಟು ಅಂತಾರೆ. ನಮ್ಗೆ ಅವ್ರು ಒಳ್ಳೆ ರೇಟ್ ಕೊಡೋದು ಬೇಡ ಕಣವ. ನೋಡಿ ತೆಂಗಿನಕಾಯಿ ಲಕ್ಷ್ಮಿ ಅವ್ರು ನನ್ನ ಕೈಲಿ 3 ವರ್ಷಕ್ಕೆ ನಾನು 3 ಕೋಟಿ ಎತ್ಕೋತೀವಿ ನಾವು. ನಮ್ಗೆ ಅವ್ರು ಒಳ್ಳೆ ರೇಟು ಮಾತು ವಾಪಸ್ ತಗೊಬಿಡ್ಲಿ. ಅವ್ರು ಇನ್ನೊಂದ್ಸಲಿ ಹೇಳ್ತೀನಿ, ಅವ್ರ ಆ ಸುದ್ದಿ ಮತ್ತೆ ಎತ್ತಬೇಡ್ದು. ನಮ್ಮ ಭೂಮಿಗೆ ನಮ್ಮ ತಾಯಿಗೆ ಬೆಲೆ ಕಟ್ದಂಗೈತೆ, ನಮ್ಮ ಭೂಮಿ ತಾಯಿಗೆ ಅಂತ ಲಕ್ಷ್ಮಿ ನಮ್ಮ ಭೂಮಿ. ನಾವು ಭೂಮಿ ಕೊಟ್ಟು ನಾವೆಲ್ಲೋಗಿ ಸಾಯ್ಬೇಕು ಅಂತ, ನಮ್ಮ ಮೊಮ್ಮಕ್ಕಳಿಗೆ ಏನು ಕೊಡಬೇಕು ಅಂತ ಹಿರಿಯವ್ರು ಪೂಜೆ ಮಾಡ್ತೀವಿ ವರ್ಷಕ್ಕೊಂದ್ಸಲಿ. ಈಗ ಇವ್ರ ಮನೆ ತಾವು ಪೂಜೆ ಮಾಡೋಣ ನಾವು. ಉಗಾದಿ ಹಬ್ಬದಲ್ಲಿ ಒಬ್ಬರು ತಗೊಂಡೋಗಿ ಬೆಲ್ಲ ಬೇವು ಸೊಪ್ಪು ತಿನ್ಬಿಟ್ಟು ಎಡೆ ಕೊಟ್ಟು ಬರ್ತೀವಿ. ಅತ್ತೆ ಮಾವ ಪೂಜೆ ಮಾಡ್ಕೊ ಬರ್ತೀವಿ. ಅವ್ರ ಭೂಮಿ ಕೊಟ್ಟಿರ್ತಾನೆ ನಾವು ಪೂಜೆ ಮಾಡೋದು. ಅದೆಲ್ಲ ನಾವೆಲ್ಲ ಪೂಜೆ ಮಾಡ್ತೀವಿ. ಇಲ್ಲ ರಾಜಕೀಯ ದೇವ್ರ ಮನೆಗೆ ಹೋಗಿ ಪೂಜೆ ಮಾಡೋಕ್ಕಾಯ್ತದೆ ನಾವು ಭೂಮಿ ಅಂತೂ ಕೊಡಲ್ಲ ಕಣವ. ಅವ್ರು ಏನೇ ಪ್ರಾಣ ಕೊಟ್ಬಿಟ್ರು ನಾವು ಭೂಮಿ ಕೊಡಲ್ಲ. ನೋಡ್ರಿ ನಮ್ಗಿದೆ ಲಕ್ಷ್ಮಿ ಮತ್ತೆ ನಾವು ಯಾರು ನಮ್ಮ ಕೆಲಸ ಕರ್ಕೋತಾರೆ? ಅವ್ರ ಮನೇಲಿ ಮುಸೆ ಉಜ್ಜಕ್ತಾನೆ ನಮ್ಗೆ ಕರ್ಕೋಬೇಕಾದ್ರೆ. ನೋಡಿ ಬರ್ತೀನಿ, ತೋಟದಾಗ ಹೊಸ ಕಟ್ಕೋತೀನಿ, ಇವ್ ತೋಟದಾಗ ಕಾಯಲ್ಲಿ ಎತ್ತಾಕ್ಬಿಟ್ಟು ಹೋಯ್ತೀನಿ. ಇವು ಒಂದು ದಿವಸ 10 ಲೀಟ್ರ್ ಹಾಲು ಹಾಕೋತೀವಿ. ಬೆಳಗ್ಗೆ ಸಂಜೆ 15 ಲೀಟ್ರ್ ಹಾಲು ಹಾಕೋತೀವಿ. ನಾವು ಜೀವನ ನಾವು ಮಾಡ್ಕೋತೀವಿ. ನಾನು ಯಾವ ಕೆಲಸ ಕರ್ಕೋತಾರೆ? ಯಾಕೆ ಗೌರ್ಮೆಂಟ್ ಕೆಲಸ ಕರ್ಕೋತಾರೆ? ಇಲ್ಲ ಮುಸ್ರೆ ಉಜ್ಜಾಗ ನಾವು ತಯಾರು ಅಷ್ಟೇ ಹೊರ್ತು ಇನ್ನೇನು ಕೊಯ್ತೀವಿ ನಾವು? ಈಗ 1 ವರ್ಷದಿಂದ ಇದನ್ನೇ ಹೇಳ್ತಿದ್ದೀರಾ, ಕಷ್ಟ ಇದೆ ನಮಗೆ. 1.5 ವರ್ಷ ಆಯ್ತು ಕಣವ. 1 ವರ್ಷ ಅಲ್ಲ, 1 ವರ್ಷದ ಮೇಲೆ 6 ತಿಂಗಳು 7 ತಿಂಗಳು ಆಯ್ತಾ ಬತ್ತು. ಇದೇ ಕಷ್ಟ ನೋಡಿ. ಹಿಂಗೆ ಬಂದು ಹಸ ಕಟ್ಬಿಡೋದು, ಬೈರ ಮಂಗದಾಗ ಕೂತಿರೋದು, ಹೋಗಿ ನಾವು ಸಂಜೆ ಗಂಟ್ಲು ಒಣಕೊಂಡಿದ್ದು ಬರೋದು. ಹಂಗಿದ್ರು ನೋಟಿಸ್ ಕಳ್ಸವ್ರು ನಮಗೆ. ನಾವೇನು ಗತಿ ಮಾಡ್ಬೇಕು ಇವಾಗ? ಅದೇನು ಮಾಡ್ತಾರೆ ಮಾಡಿಬಿಡ್ಲಿ. ಅದು ಗೌರ್ಮೆಂಟೇ ಆಗಲಿ, ಸರ್ಕಾರನೇ ಆಗಲಿ, ರಾಜಕೀಯದವ್ರು ಆಗಿರಲಿ, ನಾವು ಮತ್ತೆ ಭೂಮಿ ಕೊಡಲ್ಲ. ಅದೇನು ಗತಿ ಮಾಡ್ತಾರೆ ಮಾಡಿಬಿಡ್ಲಿ ನಮ್ಮನ್ನು. ನಾವು ಇಷ್ಟೇ ನಿರ್ಧಾರ ಮಾಡಿರೋದು. ನಾವು ಭೂಮಿ ಕೂಡ ತಯಾರಿಲ್ಲ. ಭೂಮಿ ಕೊಟ್ಮೇಲೆ ನಮ್ಮ ತಾಯಿನ ಕೊಟ್ಟಂಗೆ ಅವ್ರ ಕೈಗೆ ನಾವು. ನಮ್ಮ ಈ ಭೂಮಿ ತಾಯಿ ನಮ್ಮ ತಾಯಿನ ತಗೊಂಡಾಗ ಅವ್ರ ಮನೆ ಕೊಟ್ಟಂಗೆ ಆಯ್ತದೆ. ನಾವಂತೂ ಭೂಮಿ ಕೊಡಲ್ಲ. ಪ್ರಾಣ ತೆಗೆದು ಬಿಡ್ಲಿ. ಅವರು ಮಾತ್ರ ಕೋಟಿನ ವಾಪಸ್ ತಗೊಬಿಡ್ಲಿ. ಫಸ್ಟು ಕೋಟಿ ಕೊಟ್ಟಿದ್ದೀವಿ, ಒಳ್ಳೆ ರೇಟ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರಲ್ಲ, ಆ ಕೋಟಿ ನಮ್ಗೆ ಬೇಕಲ್ಲ. ಇದೆಲ್ಲ ಬೈಲಾದೆ ನಾವು. ಆದರೆ ನಾವು ಕೋಟಿ ಬೇಕಾದ ದುಡ್ಡು ಕೊಡ್ತೀವಿ. ಈಗ 1,000 ಒಂದು ಸಲಿಗೆ 1,000 1.5 ಸಾವಿರ ಕಾಯಿ ಬೀಳ್ತವೆ. ಅದು 5 ವರ್ಷ ಕೊಡೋಕೆ ನಾವು 1 ಕೋಟಿ ಮಾಡ್ತೀವಿ ಅಲ್ವಾ? ಅಡಿಕೆ ತೋಟ, ತೆಂಗಿನ ತೋಟ ಇವೆಲ್ಲ ಬಿಟ್ಬಿಟ್ಟು ನಾವೆಲ್ಲೋಗಿ ಸಾಯ್ಬೇಕು ಅಂತ ಹೇಳ್ತಾರೆ ಅವರು. ಅವ್ರ ಮನೆಯವ್ರಿಗೆ ಇದೇ ಕಷ್ಟ ಬಂದು ಅವ್ರು ಬಿಟ್ಬಿಡೋರ, ಅವ್ರ ಭೂಮಿ ಹಿಂಗೆ ಬಿಟ್ಬಿಡೋರ ಅವರು. ಯಾಕೆ ನಮ್ಗೆ ಇನ್ನೂ ಕೊಡ್ತಾರೆ? ನಮ್ಮ ಭೂಮಿಗೆ ನಮ್ಮ ಅತ್ತೆ ನಮ್ಮ ಅವ್ವ ನೀರು ಕುಡಿದು ಸಂಪಾದನೆ ಮಾಡಿರೋದು. ಅನ್ನ ಉಂಡು ಅವ್ರು ಸಂಪಾದನೆ ಮಾಡಲಿಲ್ಲ. ನಮಗೂ ಯಾಕೆ ಸೊಸೆದಿರ್ಗೆ 10 ಮಕ್ಳು ಮಾಡ್ಬಿಟ್ಟೋಗಂತ ನಾವು ಮಾಡ್ಬಿಟ್ಟು ಹೋಗೋದು ಬೇಡವಾ? ನಾವೇ ಅವ್ರು ಕೊಡೋ ಕೋಟಿನ ಬಾಯಿಗೆ ಹಾಕೊಂಡು ಹೋಗೋಣ ನಾವು. ನಮ್ಮ ಮೊಮ್ಮಕ್ಳಿಗೆ ಏನು ಕೊಡೋಣ? ಮೊಮ್ಮಕ್ಳು ಬಂದು ಎಳ್ನೀರು ಕಿತ್ಕೊಂಡು ಕುಡಿತಾವೆ, ಬಾಳೆಹಣ್ಣು ತಿಂತಾವೆ, ಪರಂಗಿ ಹಣ್ಣು ತಿಂತಾವೆ, ಚೀಪೆಣ್ಣದೆ ಅಷ್ಟನ್ನದೆ ಎಲ್ಲ ಬಿಟ್ಬಿಟ್ಟು ನಾವು ಎಲ್ಲೋಗಿ ಸಾಯ್ಬೇಕು ಅಂತ ಹೇಳ್ರಿ. ಅವ್ರು ಎಲ್ಲೋಗಿ ಬರೀ ಸಾಯ್ರಿ ಏನ್ರಿ, ಸತ್ತೋತೀವಿ ನಾವು ಅಲ್ಲೇ ಹೋಗಿ. ಅದೇ ನಿರ್ಧಾರ ನಮ್ದು, ಇನ್ನೇನು ನಿರ್ಧಾರ ಅಲ್ಲ ಕಣವ. ಅವ್ರ ಮನೆಗೆ ನಾವು ಇನ್ನೇನು ಕೇಳಕ್ಕೆ ಹೋಗಲ್ಲ ನಾವು. ನಿಮ್ಮ ಆಸ್ತಿ ಕೊಡ್ರಿ, ನಿಮ್ಮ ಬಂಗಾರ ಕೊಡ್ರಿ ಅಂತ ಹೇಳಲ್ಲ. ನಮ್ಮ ಭೂಮಿ ನಮ್ಮ ಬಿಟ್ಬಿಟ್ಟು ನಮ್ಮ ನೆಮ್ಮದಿಯಾಗಿ ಬಿಟ್ಬಿಟ್ಟು ಹೊಂಟೋಗ್ಬಿಡ್ಲಿ. ಬೆಳಗ್ಗೆ ಎದ್ರೆ ನಿದ್ದೆ ಬರಲ್ಲ, ರಾತ್ರಿ ಇದ್ರೆ ಮನೆ ಕೊಡೋಕ್ಕಾಗಲ್ಲ. ಹೊಸ ಹಿಡ್ಕೊಂಡು ವಾಟ ಕುತ್ಕೊಂಡು ಗುಗ್ಗುಳು ಅಂತ ಹತ್ತಿಬಿಟ್ಟು ಸುಳ್ಳು ಹೇಳ್ತಾನೆ ಇಲ್ಲ. ನಾನು ಭೂಮಿ ತಗ್ಸಲು ಹೇಳ್ತೀನಿ. ನಾನು ದಿವಸ ಬಬ್ಲ ಕುತ್ಕೊಂಡು
ಇಷ್ಟು ನೋವು ನಮ್ಮ ಲಕ್ಷ್ಮಿ ನಾನು ನಮ್ಗೆ ಎಲ್ಲಿ ಬಿಟ್ಬಿಟ್ಟು ನೀನು ಹೋಯ್ತೀವ ನಮ್ಮಲ್ಲಿ ಇಟ್ಟು ಅಷ್ತೀವ ಅಂತ ನಮಗೆ ಹೊಳ ಬತ್ತಾ ಕಣವ್ವ. ಒತ್ತು ಸಂದ ಗಂಟ್ಲು ಮರ್ದೋಡೆನೆ ಕುತ್ಕೊಂಡು ನಾನು ಹೇಳ್ತೀನಿ. ನಾವು ಸುಳ್ಳು ಹೇಳ್ತಾಳೆ ಅಮ್ಮ ಅಂತೀರೇನೋ ನನ್ನ ಹೊಳ ನನಗೆ ನುಗ್ತೀನಿ ಕಣವ್ವ. ಅಷ್ಟು ನಾನು ಹೇಳಿ ತೀರ್ಮಾನ ಪಡ್ತೀನಿ. ಅವ್ರು ಯಾರೇ ಆಗಿರಲಿ, ಯಾರು ರಾಜಕೀಯದಾಗ ನಮ್ಮ ಭೂಮಿನ ಬಿಟ್ಬಿಟ್ಟು ನಮ್ಮನ್ನ ನೆಮ್ಮದಿಯಾಗಿ ಬಿಟ್ಬಿಟ್ಟವ್ರು ಸಾಕಣವ. ಅವ್ರು ನಮ್ಗೇನು ಭಾಗ್ಯ ಕೊಡೋದು ಬೇಡ, ನಮ್ಮ ಭೂಮಿ ತಾಯಿನ ಒಬ್ಳು ಕೊಟ್ಬಿಟ್ಟು ಅಂತ ಹೋಗ್ಬಿಡ್ಲಿ. ಅಷ್ಟೊಂದು ನಮ್ಮ ನೋವು ಕೊಟ್ಬಿಟ್ಟು ನಮ್ಮ ಅತ್ತೆ ಮಾವ ಅಷ್ಟು ಕಷ್ಟಪಟ್ಟು ಸಂಪಾದನೆ, ನಮ್ಮ ಅತ್ತೆ ಒಂದು ಸೀರೆ ಉಟ್ಕೊಂಡು ಸೀರೋದು ಅಷ್ಟು ಸಂಪಾದನೆ ಮಾಡವಳಂತೆ. ನಾವು ಅತ್ತೆ ಅರ್ಧ ಮಾಡ್ಕೋಬೇಡ್ದೆ, ನಾವು ಅದನ್ನ ಕಲ್ದ್ಬಿಡಾನೆ, ಕಲ್ದ್ಬಿಟ್ಟು ನಮ್ಮ ಮಕ್ಳಿಗೆ ಏನು ಕೊಟ್ಬಿಟ್ಟು ಹೋಗೋಣ. ಅಷ್ಟು ಕಷ್ಟಪಟ್ಟವಳೆ ನೋಡಿ. ನನ್ನ ಮಕ್ಳಿಗೆ ಇವಾಗೆ ಕಲ್ತ್ಬಿಟ್ಟು ಅಂತಂದ್ರೆ ನಾನು ಅಪ್ಪತ್ತೆ ನಮ್ಗೆ ಸಾಪ ಹಾಕಲ್ರೆ. ಆ ಸಾಪ ನಮ್ಮ ಸಾಪ ಅವ್ರು ರೈತ ಸಾಪ ಅವ್ರು ತಗಲಿ, ಆ ತಗ್ಲೋ ಗಂಟ್ಲು ನಾವು ನೆಮ್ಮದಿಯಾಗಿ ನಮ್ಮ ಬಿಟ್ಬಿಟ್ಟು ಅಂತೋಗ್ಬಿಡ್ಲಿ. ಅವ್ರ ಮಕ್ಳಿಗೂ ತಗ್ಲು ಬಿಡ್ತದೆ. ನಮ್ಮ ಗೋಳು ಆ ಸೂರ್ಯ ನಾರಾಯಣ ನೋಡ್ಕೊಳ್ಳಿ, ನಮ್ಮ ಗೋಳು ಅವ್ರು ತಗಲಿ. ನಾವು ರೈತ ಅಷ್ಟೊಂದು ಗೋಳು ಆಡ್ತಾ ಇದ್ದೀವಿ. ನಮ್ಮ ಭೂಮಿಗೆ ಕಷ್ಟಪಟ್ಟು ಬಂದು ಭೂಮಿಗೆ ಏನು ನಾವು ಕೊಟ್ಟರೆ ನಾವೇನು ತಡೆಕಾಯ್ತದೆ? ಇವ್ರು ದುಡ್ಡು ಮಾಡ್ಕೋ ಸಲುವಾಗಿ ನಮ್ಮನ್ನೆಲ್ಲ ಕೊಡ್ತಾವ್ರೆ. ನಾನು ಈ ಜೀವ ಬೇಡ್ಸೋಣ ಇಲ್ಲೇ ಊದ್ಬಿಟ್ಟು ಹೊಂಟೋಗ್ಬಿಡ್ಲಿ ನೆಮ್ಮದಿಯಾಗೆ. ನಾವು ಕಣ್ಣಲ್ಲಿ ಮರ ಉಳಿಸುವಾಗ ನಾವು ಕಣ್ಣು ಹೆಂಗೆ ನೋಡ್ಕೊಳಕೈತದೆ, ಈ ತೋಟ ನೋಡಕೈತದೆ ಕಣ್ಣಿಂದ. ಮಕ್ಳೇ ಕಣವ ಅವು. ಹಳದಿಂದ ನೀರು ಹೊತ್ಕೊ ಬಂದು ಊದಿ ಬೋರ್ ಅದೇ, ಆ ಬೋರ್ ಕರೆಂಟ್ ಇಲ್ದೆ ಹೋದ್ರೆ ಸಾಕ್ಬಿಟ್ಟಿದ್ದೀವಲ್ಲ, ತಾಯಿ ಹಂಗೆ ಹಾಲು ಕುಡ್ದು ಸಾಕ್ತಾವಳೆ ಹಂಗೆ ಸಾಕಿದ್ದೀವಿ ಅವ ಸಸಿಗಳು. ಅವು ಅವೇ ನಮ್ಮ ಕಣ್ಣು ಮುಂದೆ ಕೂತ್ರೆ ನಾವು ಹೆಂಗೆ ತಡೆಯೋಕಾಯ್ತದೆ? ಅಷ್ಟೇ, ಅದು ಕಣ್ಣು ಮುಂದೆ ನಮ್ಮ ಸಾಯಿಸ್ಬಿಟ್ಟ ಅಯ್ಯಪ್ಪ, ಊತ್ಬಿಟ್ಟು ಹೊಂಟೋಗ್ಬಿಟ್ಟು ಅವ್ನ ಭೂಮಿ ಅವ್ನು ಎತ್ಕೋಗ್ಲಿ ಪಾಪ. ಅಷ್ಟೇ, ನಾವು ಕಣ್ಣಲ್ಲಿ ನೋಡಲ್ವಲ್ಲ, ಅದೇನಾದ್ರು ಆಗ್ಬಿಡ್ಲಿ. ಮನೆ ಮಕ್ಕಳೆಲ್ಲ ಅಂತಾರೆ ಏನು ಮಾಡೋದು, ನಮ್ಮ ಭೂಮಿ ನಾವು ಕಳ್ಕೊಬಿಡ. ನಾನು ಚಿಕ್ಕದಂತದೆ ಅವ್ವ, ನಮ್ಮ ಭೂಮಿ ಅವ್ರ ಹೊಸ ಹೋಗಿ ಅವ್ರ ಮನೆ ತಕ್ಕೊಟ್ಬಿಟ್ಟು ಅನ್ಕಣವ ಅಂತದೆ ನಮ್ಮ ಮಗ. ನಿನ್ನ ಹತ್ರ ನನ್ಗೆ ಹೊಲ ಬರ್ತದೆ, ಭಯ ಬರ್ತದೆ, ನೀನು ಅಳ್ಬೇಡ ಅಂತದೆ. ರಾತ್ರಿ ಮನೆ ಕೊಂಡ್ರೆ ಮಗ್ಳಲ್ಲಿ ಅವ್ರಿಗೆ ಅಷ್ಟು ಕಡಿಕರಲ್ವಾ? ನಮ್ಗೆ ಯಾಕೆ ನೋವು ಕೊಡ್ತಾರೆ? ನಾವು ಓಟಾಗಿ ಗೆಲ್ಸಿದ್ಕೆ ಇವ್ರು ಇಷ್ಟು ನಮ್ಮ ಭೂಮಿ ಕಿತ್ಕೊಳಕ್ ಬಂದ್ರೆ ನಮಗೆ ನಮ್ಮ ಓಟಿಂದ ಇವ್ರು ಗೆದ್ದಿರೋದು. ಇಲ್ಲಾಂದ್ರೆ ಎಲ್ಲಿಗೆ ಈಗಲೂ ಬರೋರು ಅವರು. ಇಷ್ಟು ನೋವು ಕೊಡ್ಬೇಕು ನಮ್ಮ ರೈತರಿಗೆ. ಅವರು ಯಾಕೆ ನೋವು ಕೊಡ್ತಾವ್ರೆ? ಅವರು ನಮ್ನೇನು ಮಾಡ್ತಾ ತೀರ್ಸ್ತಾರೋ ತೀರ್ಸ್ಬಿಡ್ಲಿ. ಅವ್ರ ಕಡೆ ಬಂದು ಹೇಳ್ಬಿಡ್ಲಿ. ರೈತರಲ್ಲ ಹೇಳೋರಲ್ಲ ಡಿ ಸಿ ಕುಮಾರು, ಬಂದು ನಮ್ಮ ಭೂಮಿ ನೋಡ್ಬಿಡ್ಲಿ. ನಾವು ರೈತರು, ನಾವು ಯಾರು ಅಂತ ಬಂದು ನೋಡ್ಬಿಡ್ಲಿ. ಇವಾಗ ನಾನು ರೈತ ಗೀತೆ ಆಗಿದ್ದೇನೆ, ಆಫೀಸರ್ ಆಗಿದ್ದೇನು, ಬೇರೆ ಅರ್ಥ ಬಂದು ನಾನು ಹಿಂಗೆ ಕುತ್ಕೊಳಕೈತದೆ ತೋಟದಲ್ಲಿ. ಎದ್ದೋಗ ಮಾಚಿಕೆ ಅಂತಾರೆ ಅಲ್ವಾ? ನಾನು ರೈತ, ನಂದಾಗಿರೋದ್ಕೆ ನಾನು ಇಲ್ಲಿ ಬಂದು ಕೂತಿರೋದು. ಹಂಗೂ ಇಷ್ಟೆಲ್ಲ ಮಾಡ್ತಾ ಇದ್ದೀವಿ. ಹಂಗೂ ನೋಟಿಸ್ ಕಳಿಸಿದ್ರೆ ಎಷ್ಟು ಧರ್ಮ ಕಳಿಸಿದ್ರಿ ನೋಟಿಸ್ ನೀವು? ಈಗ ಒಳ್ಳೆ ರೇಟ್ ಕೊಡ್ತೀನಿ ರೈತರಿಗೆ ಅಂತ ಹೇಳ್ತಾನೆ. ಅಯ್ಯಪ್ಪ, ಅವ್ನು ಕೊಡೋ ರೇಟ್ ನಮ್ಗೆ ಏನು ಕೊಡ್ಬೇಕಿಲ್ಲ. ರೇಟ್ ಮಾಡಕ್ಕೆ ಅವನು ನಮ್ಮ ಭೂಮಿಗೆ, ನಮ್ಮ ತಾತ ಮುತ್ತಾತ ಸಂಪಾದನೆ ಮಾಡೋದು ನಮ್ಗೆ ಕೊಟ್ಬಿಟ್ಟು ಹೋಗಿರೋ ಭೂಮಿಗೆ ಇವ್ನು ಯಾರು ನಮ್ಗೆ ರೇಟ್ ಕೊಡೋಕ್ಕೆ? ಅದನ್ನ ವಾಪಸ್ ತಗೊಳ್ಳಿ. ಅವ್ನ ರೇಟ್ ಒಂದು ಬೇಡ, ಇವ್ರು ರೇಟ್ ತಂದು ನಾನು ಕಿತ್ಕೋತಾ ಇದ್ದೀನಿ ಅಂತ ಹೇಳಿ ಅವನು. ಅವ್ರನ್ನ ನಾನು ಕಿತ್ಕೋತಾ ಇದ್ದೀನಿ, ನನ್ಗೆ ಅವ್ರು ರೇಟ್ ಕೊಡ್ತಾ ಇಲ್ಲ. ಅವ್ರಿಗೆ ಅವ್ರ ತಾವು ನಾನು ಕಿತ್ಕೊಂಡು ಹೋಯ್ತಾ ಇದ್ದೀನಿ ಅಂತ ಹೇಳಿ ಅವನು. ರೇಟ್ ಕೊಡ್ತೀನಿ ಅಂತ ಅವ್ನು ಅನ್ನೋದೇ ಬೇಡ. ಆ ಸುದ್ದಿ ಮಾತ್ರ ವಾಪಸ್ ತಗೊಬಿಡ್ಲಿ ಅವನು ಅಲ್ವಾ? ವರ್ಷ ಆಯಿತು ಅಂದರೆ ಶಿವರಾತ್ರಿ ಹಬ್ಬ ಬತ್ತು ಅಂದರೆ ಅಡಿಕೆ ಒಂಬಳೆ ತಗೊಂಡೋಗಿ ಹೊಸಗಡೆಗೆ ಎಕ್ಕಿ ಪೂಜೆ ಮಾಡ್ತೀವಿ. ಆವಾಗ ಎಲ್ಗೆ ಹೋಗೋಣ? ಇವ್ನ ಮೈ ತಾವು ಪೂಜೆ ಮಾಡೋಣ? ಮಲ್ಗುಡ್ಡ ಈ ಸಿಮೆಂಟ್ ಗುಡ್ಡ ಕಟ್ಬಿಟ್ಟು ಪೂಜೆ ಮಾಡೋಣ? ಮಾಯ ಬಕ್ಸ ಬತ್ತು ಅಂದರೆ ಅಡಿಕೆ ಒಂಬಳೆ ತಗೊಂಡು ಪೂಜೆ ಮಾಡ್ತೀವಿ. ಬಾಳೆ ಎಲ್ಲ ಕುಯ್ಕೊಂಡು ಹೋಯ್ತೀವಿ, ಎಳ್ನೀರು ಕಿತ್ಕೊಂಡು ಹೋಯ್ತೀವಿ, ತೆಂಗಿನಕಾಯಿ ಕಿತ್ಕೊಂಡು ಹೋಯ್ತೀವಿ. ಎಲ್ಲ ತಗೊಂಡು ಪೂಜೆ ಮಾಡೋಣ. ನಾವು ಹಿರಿಯರು ಪೂಜೆ ಮಾಡಬೇಕಲ್ಲ ನಮ್ಮ ಮಾಯ ಪಕ್ಷದಲ್ಲಿ. ನಮ್ಮ ಭೂಮಿ ಎಲ್ಲ ಬಿಟ್ಬಿಟ್ಟು ನಾವೇನು ಕುತ್ಕೊಂಡು ಅವ್ರ ಮಾಯ್ತಾ ಹೋಗ್ಬಿಟ್ಟು ಮಲ್ಗುಡ್ಡೆ ಸಿಮೆಂಟ್ ಗುಡ್ಡೆ ಪೂಜೆ ಮಾಡ್ಕೊಬರೋಣ? ಅವ್ರು ನಮ್ಮ ಅತ್ತೆ ನಮ್ಮವ್ವ ಏನಂತಾರೆ, ನಮ್ಮ ಇವಾಗ ಎಡೆಕ್ಟಿದ ಬಿಟ್ಬಿಟ್ರಲ್ಲ ಪಾಪಿಗಳನ್ನಲ್ವ ನಮ್ದ? ಅವ್ರಿಗೆ ಇಷ್ಟು ವರ್ಷ ಸಂಪಾದನೆ ಮಾಡಿಕೊಟ್ಟಿದ್ದೆ, ದುಡ್ಡು ಸಲುವಾಗಿ ನೆಕ್ಕೋಗ್ಬಿಟ್ಟು ಕೂತವ್ರಲ್ಲ ಅವರು ಅಂತ ನಮ್ಗೆ ಸಾಪ್ ಹಾಕಲ್ರಿ ಅವರು ಸತ್ತಿರೋರು. ಅವ್ರು ಗೋಧಿ ಎಲ್ಲ ಸಮ ಮಾಡಿಸ್ಬಿಟ್ಟು ನಾವು ಪೂಜೆ ದುಡ್ಡು ತಗೊಬಿಟ್ರೆ ನಮ್ಮ ಜನ್ಮ ಇದ್ರೆ ಸೊತ್ರೇನು ಸೊತ್ತೋಗ್ಬಿಡ್ಲಿ ಅಲ್ವಾ? ಇಷ್ಟ ಹೇಳ್ತೀನಿ. ಅವ್ರು ಇನ್ನು ಹತ್ರ ಮೇಲೆ ಇನ್ನೇನು ಮಿತ್ತಿಷ್ಟು ಹೇಳಿ ನಮ್ಗೆ ಹತ್ತು ಡಿಕೆ ಸುಮಾರು ಹೋಗಿ ಸೂಕಾಲು 3 ಸಲ ಬಿದ್ದಿದ್ದೀನಿ ನಾನೇನೆ. ಸರ್ಗೊಟ್ಟಿದ್ದೀನಿ. ಸುಳ್ಳು ಅಂದ್ರೆ ಬೇಕಾದ್ರೆ ಕೇಳಿಸ್ಕೊಳ್ರಿ. ಸರ್ಗೊಡ್ತೀನಿ ನೋಡಪ್ಪ, ನಮ್ಗೆ ಅಂತಮ್ಮ ಇದ್ದಂಗಿದ್ದಿ, ನನ್ನ ಭೂಮಿ ನಮ್ಗೆ ಬಿಟ್ಬಿಟ್ಟು ನಮ್ಗೆ ಹೊಟ್ಟೆ ಉರ್ಸ್ಬೇಡ್ರಿ ಅಂತ ಹೇಳಿದ್ದೀನಿ. ಆಯ್ತಮ್ಮ ಅಂತ ಅಂದ ಡಿಕೆ ಕೇಳಿ ಸುಳ್ಳು. ಇವಾಗ ಹೋಗಿ ಒಂದು 15 ತಿಂಗಳು ಆಯ್ತಾ ಬತ್ತು. ಕೇಳಿದ್ದೆ, ಸರ್ಗೊಡ್ಡೆ ಕೇಳಿದ್ದೀನಿ, ನೋಡೋಣ ನಮ್ಗೆ ಅಂತಮ್ಮ ಇದ್ದಂಗಿದ್ದೀರಿ, ನಮ್ಮ ಭೂಮಿ ನಮ್ಗೆ ಬಿಟ್ಬಿಟ್ರಿ. ಇಲ್ಲಮ್ಮ ಆಗಲ್ಲ ಅಂದ್ರು. ಆಗಲ್ಲ ಅಂದ್ಬೇಡ್ರಿ, ನೀವು ಅಂದ್ಬೇಡ್ರಿ, ನಮ್ಗೇನೋ ನಿಮ್ಗೆ ಹೇಳಿದ್ರು ಸರ್ಗೊಡ್ತೀನಿ, ಬಿಕ್ಸಾಕ್ತಂಗೆ ಹಾಕ್ರಿ ಅಂತ ಕೇಳ್ಕೊಂಡಿದ್ದೀವಿ ನಾವು. ಅಷ್ಟಕ್ಕೂ ಅವ್ರಿಗೇನು ಕರುಣೆನೇ ಬರ್ಲಿಲ್ವೇ? ಅನ್ನದಾತ್ರಿ ಭಿಕ್ಷೆ ಬೇಡ ಪರಿಸ್ಥಿತಿ ಬತ್ತು ನಮ್ಗೆ. ಕೇಳಿದೀವಿ ಅನ್ನ ನೋಡಿ ಬೇಡ ಇಲ್ಲ ಅನ್ಬೇಡ್ರಿ, ನೋಡಿ ಭಿಕ್ಷಾ ಕೇಳ್ತಾ ಇದ್ದೀವಿ, ಭಿಕ್ಷಾ ಕೊಡ್ರಿ. ಸೂಕಾಲೆಲ್ಲ 3 ಸಲ ಬಿದ್ದಿದ್ದೀನಿ. ಆ ಕರ್ಮ ಅವ್ರೇ ಉಂಡ್ಲಿ. ನಾವು ನಮ್ಮ ಭೂಮಿ ತಾಯಿಗೆ ನಾವು ಕಷ್ಟಪಟ್ಟು ಬಂದಿದ್ದು, ನಾವು ಈಗ ನಮ್ಮ ಭೂಮಿಗೆ ಸಲುವಾಗಿ ಇವಾಗ ಭೂಮಿ ಕೊಡಕ್ಕೆ ನಾವು ತಯಾರಿಲ್ಲ. ನಮ್ಮ ಭೂಮಿ ನಂಬಕ್ಕು. ಇವಾಗ ನಮ್ಮ ಭೂಮಿ ರೈಟ್ ಕಟ್ಟಾಗಿ ಇವ್ನು ಯಾರು?
ಇನ್ನೊಂದ್ಸಲಿಗೆ ಬೈಬೇಕಾಯ್ತದೆ. ಇಲ್ಲಿ ಗಂಟ್ಲು ಸ್ವಾಮಿ ಬುದ್ಧಿ ಅಂತ ಕೇಳ್ಕೊಂಡಿದೀವಿ. ಇನ್ನ ಮಿತಿಮೀರ್ ಬಂದ್ರೆ ಬೈದಿ ಕೇಳ್ಬೇಕಾಯ್ತದೆ. ಅದೇ ರೈತರ ತಾಳ್ಮೆ ಪರೀಕ್ಷೆ ಮಾಡ್ತಿದ್ದಾರೆ. ಕೇಳ್ತಾ ಇದ್ದೀವಿ. ನಮ್ಮ ಸೂರ್ಯ ಅವ್ರಿಗೆ ಇನ್ನ ನೋಡ್ಲಿ ಕಣ್ಣಿಂದ, ಭಗವಂತ ಸೂರ್ಯ ನೋಡ್ಕೊಳ್ಳಿ. ನರಸಿಂಹಪ್ಪ ಬೆಟ್ಟದ ಮೇಲೆ ಅವನೇ, ರಂಗನಾಥನ ಕೈ ಮುಕ್ಕೋತಾ ಇದ್ದೀವಿ. ನಮ್ಮೂರ್ ಮದ್ದೂರವ್ವ ಅವಳೆ, ಅವರೆಲ್ಲ ನಮ್ಗೇನು ಅನ್ಯಾಯ ಮಾಡ್ತಾರೋ ನೋಡ್ಬಿಡೋಣ. ಆಮೇಲೆ ನಮ್ಮ ಶಾಪ ಅವ್ರು ತಗಲಿ, ಅವ್ರ ಮಕ್ಳು ಮೊಮ್ಮಕ್ಳಿಗೆಲ್ಲ ತಗಲಿ, ನಮ್ಗೋಳ್ ತಗಲಿ. ಇನ್ನೇನವ ನಾವು ಇಷ್ಟು ಹೇಳಿ ನಮ್ಗೆ ಬೇಡಿ ಸಾಕಾಗೋಯ್ತು ಕಣವ. ಎಲ್ಲಿ ಬಾ ಅಂದರೆ ಬೆಳಗ್ಗೆದ್ದು ಅಲ್ಲಿ ಮೀಟಿಂಗ್ ಇದು ಬರ್ನಂತ ಕುತ್ಕೊಳ್ಳೋ ಸಲುವಾಗಿ ಸಾಬನ್ ಕಟ್ಬಿಡೋದು, ಕಾಯಿ ಬಿದ್ದರು ಅಲ್ಲ ಎತ್ತಾಕ್ಬಿಡೋದು. ಅಲ್ಗೋಗಿ ನಾವು ಕುತ್ಕೋಬೇಕು. ಯಾಕೆ ನಮ್ಮ ಭೂಮಿ ಸಲುವಾಗಿ ಯಾಕೆ ಬೇಕಾಗಿತ್ತು ನಮಗೆ? ನಮ್ಮ ಭೂಮಿಗೆ, ನಮ್ಮ ಕಷ್ಟಕ್ಕೆ, ನಮ್ಮ ಭೂಮಿ ಸಲುವಾಗಿ ಅಲ್ಲಿ ಓಡೋಗ್ಬೇಕು ನಾವು. ಇನ್ನೇನು ಅವ್ರ ಮನೆ ನಾವು ಎತ್ಕೊಬರಕ್ಕಾಗಲ್ಲ. ಅವ್ರ ಭೂಮಿ ಅವ್ರ ಕಡೆ ಮಾತ್ರ ಒಂದು ಅಡಿ ಕೊಡ್ಬೇಡ್ರಿ ಅಂತ ಹೇಳ್ತಾರೆ. ನಮ್ಮ ಭೂಮಿನ ಅಗ್ಬಾಗ್ ಬಿದ್ದಾವ. ನಮ್ಮ ಭೂಮಿಗೆ ಬೆಲೆನೇ ಇಲ್ವೇ? ನಮ್ಮ ಅತ್ತೆ ಮಾವ ನಮ್ಮ ಸಂಪಾದನೆ ಮಾಡಿ ಕೊಡ್ಲೇ ಇಲ್ವೇ? ಅವ್ರ ಭೂಮಿ ಮಾತ್ರ ಒಂದು ಅಡಿ ಕೊಡ್ಬೇಡ್ರಿ, ವ್ಯವಸಾಯ ಮುಂದುವರ್ಸಿ ಅಂತ ಹೇಳ್ತಾರೆ. ಇದೇನು ವ್ಯವಸಾಯ ಅಲ್ವಾ? ಬಂಜೆ ಭೂಮಿ ಅಂತ ಹೇಳೋರು. ಇಲ್ಲಿ ಮಾಡ್ಕೊಟ್ರೆ ಬಂಜೆ ಭೂಮಿನೋ ಇಲ್ಲ ಒಳ್ಳೆ ಭೂಮಿನ 10 ರೈತಿಲ್ಲ ಅಂತ ಹೇಳ್ತಾರಲ್ಲ ಅವರು. ನಾವ್ಯಾರು ರೈತ ಅಂದ್ರೆ ಇನ್ಯಾರು ನಾವು? ಕೇಳಿ, ಅವರು ಬಂದು ನೋಡ್ಬಿಡ್ಲಿ. ಅವ್ರ ಪಕ್ಷದಲ್ಲಿ ಅವರೇ ಬದ್ಬೇಕು. ಅವನೇ ಆ ಬಾಲಕೃಷ್ಣಪ್ಪನೇ ಬಂದು ನೋಡ್ಲಿ. ನಮ್ಮ ಭೂಮಿ ಬಂದ್ಲು ಭೂಮಿನೋ ರೈತರು ಇಲ್ವೋ, ಬೇರೆ ಭೂಮಿ ಅದೇನೋ ಬಂದು ನೋಡ್ಬಿಟ್ಟು ಆಮೇಲೆ ಅವ್ರು ಬೇಡ ಇಲ್ಲ ಮಾಡ್ಬೋದು ಅಂದ್ರೆ ಬೇಕಾದ್ರೆ ಅವ್ನು ಕೊಟ್ಬಿಡ್ತೀವಿ ಕೈಲಿ, ಇಸ್ಕೊಂಡೋಗ್ಲಿ. ಆ ಮಟ್ಟ ರೈಟ್ ಅನ್ನೋದು ಬೇಡ. 2 ಕೋಟಿ 3 ಕೋಟಿ ಅನ್ನೋದೇ ಬೇಡ. ಅವ್ರು ತಾವು ರೈತ ತಾವಿಂದ ಕಿತ್ಕೊಂಡು ಬಂದ್ಬಿಟ್ಟೆ ಅನ್ಲಿ. ಅವ್ರು ತಾವು ಹಂಗೆ ಇಸ್ಕೊಂಡ್ಬಿಟ್ಟೆ, ರೈತರು ಕೊಟ್ಬಿಟ್ರೆ ಹಂಗೆ ಬರ್ಸ್ಕೊಂಡ್ಬಿಟ್ಟೆ ಅವ್ರು ತಾವು ಅನ್ಲಿ. ರೈತ ಅಂತ ಅವ್ರು ವಾಪಸ್ ಹಾಕೊಬಿಟ್ಲ ಅವ್ರ ಮಾತ. ನಮ್ಮ ಭೂಮಿಗೆ ಕೋಟಿನೂರು ಬೆಲೆನೇ ಇಲ್ಲ. ನಮ್ಮ ಭೂಮಿ ನಮ್ಮ ಭೂಮಿಗೆ ಬೆಲೆ ಕಟ್ಟೋಕ್ಕೆ ಆಗಲ್ಲ ಅಂಥ ಭೂಮಿ ಇದು. ನಾವು ಅಷ್ಟು ಕಷ್ಟ ನಮ್ಮ ಭೂಮಿ ಸಾಕೋತಾ ಇದ್ದೀವಿ. ನನ್ಗೆ ಯಾರು ಕೆಲಸ ಕೊಡ್ತಾರೆ? ಆಚೆ ಕಡೆ ಹೋದ್ರೆ ಯಾರು ಕೊಡ್ತಾರೆ? ನನ್ನ ಜೀವನ ನಂದು ನೋಡಿ, ನನ್ನ ಮರನೋ ಕಾಯೋ ಒಂದು ಹಸನೋ ಕಟ್ಕೊಂಡು ನಾನು ಜೀವನ ಮಾಡ್ತೀನಿ. ನನ್ನ ಯಾರು ಕೆಲಸ ಕರ್ಕೋತಾರೆ? ಇನ್ನೇ ನಮ್ಮ ಮುಸೆ ತೊಳೆಯಕ್ಕೆ ತಾನೇ ಹೋಗ್ಬೇಕು. ಆ ಮುಸೆ ತೊಳೆಯಕ್ಕೆ ಹೋಗೋದು ಬೇಡ. ನಮ್ಮ ಭೂಮಿ ಅವ್ರು ಕಿತ್ಕೊಂಡ್ಮೇಲೆ ಇಲ್ಲೇ ಸುತ್ತೋಗ್ಬಿಡೋದು. ಊತ್ಬಿಟ್ಟು ಅಯ್ಯಪ್ಪ ಎಲ್ಲ ಬಳ್ಕೊಂಟು ಹೋಗ್ಬಿಡ್ಲಿ. ನೋಡಿದ್ರಲ್ವಾ ಯಾವ ಥರದ ರೈತರ ಆಕ್ರೋಶ ಇದೆ, ನೋವಿದೆ, ಕಣ್ಣೀರಿದೆ. ಇದೆಲ್ಲದ್ರ ಮಧ್ಯೆ ಅಭಿವೃದ್ಧಿ ಅನ್ನೋದು ಬೇಕಾ? ಅಲ್ಲ, ರೈತರನ್ನ ಕಡೆಗಣಿಸಿ ಅವ್ರಿಗೆ ಅನ್ಯಾಯ ಮಾಡಿ ಅವ್ರ ಜೀವನ ಕಿತ್ಕೊಂಡು ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಹಠ ಯಾಕೆ? ಈ ಪ್ರತಿಷ್ಠೆ ಯಾಕೆ? ರಾಜಕೀಯ ಮಾಡೋದ್ರ ಕಡೆ ಮಾಡಬೇಕು, ಆದರೆ ಈ ಥರ ರೈತರಿಗೆ ಕಣ್ಣೀರು ಹಾಕಿಸಿ ಮಾಡಬೇಕಾ? ಯೋಚನೆ ಮಾಡಬೇಕಾಗುತ್ತೆ ಸರ್ಕಾರ. ಇಷ್ಟೊಂದು ರೈತರು ಕಾಡಿ ಬೇಡಿ ಕಾಲಿಗೂ ಬಿದ್ದಿದಾರಂತೆ. ಇಷ್ಟಾದರೂ ಕನಿಕರ ಬರಲಿಲ್ಲ ಅಂದರೆ ಇದರ ಮುಂದಿನ ಪರಿಣಾಮವನ್ನು ನಿಜಕ್ಕೂ ಫೇಸ್ ಮಾಡಬೇಕಾಗಿ ಬರುತ್ತೆ. ಅಂತಹ ದಿನ ಬರಬಾರ್ದು ಅಂದರೆ ಈಗಲೇ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.